ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ 1 ಸಮುವೇಲನು 15ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ. ಅದಕ್ಕೆ ಸಮುವೇಲನು, ಯೆಹೋವನ ವಾಕ್ಯಕ್ಕೆ ವಿಧೇಯನಾದರೆ ಯೆಹೋವನಿಗೆ ಆಗುವ ಸಂತೋಷ ದಹನ ಬಲಿಗಳಲ್ಲಿಯೂ ಯಜ್ಞಗಳಲ್ಲಿಯೂ ಆಗುವುದು. ಇಗೋ, ಯಜ್ಞಕ್ಕಿಂತ ವಿಧೇಯತೆಯು ಟಗರುಗಳ ಕೊಬ್ಬಿಗಿಂತ ಆಲೈಸುವುದು ಉತ್ತಮವಾದ್ದಾಗಿರುವುದು. ಆಮೇನ್. 1 Samuel chapter 15:22. Samuel said, which does the Lord prepare obedience or offering and sacrifice? It is better to obey him them to sacrifice their best sheep to him. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ವಿ. ಪ್ರೀತಿಯ ದೇವ್ರ ಮಕ್ಕಳೇ, ಆ ದೇವರಿ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಅದಕ್ಕೆ ಸಮುವೇಲನು ಯೆಹೋವನ ವಾಕ್ಯಕ್ಕೆ ವಿಧೇಯನಾದರೆ ದೇವರಿಗೆ ಸ್ತೋತ್ರ. ಯೆಹೋವನಿಗೆ ಆಗುವ ಸಂತೋಷ ದಹನ ಬಲಿಗಳಲ್ಲಿಯೂ ಯಜ್ಞಗಳಲ್ಲಿಯೂ ಆಗುವುದು. ಇಗೋ, ಯಜ್ಞಕ್ಕಿಂತ ವಿಧೇಯತೆಯು ಟಗರು ಕೊಬ್ಬುಗಳಿಗಿಂತ ಆಲೈಸುವುದು ಉತ್ತಮವಾಗಿರುವುದು. ದೇವರಿಗೆ ಸ್ತೋತ್ರ. ಅದಕ್ಕೆ ಅಂತ ಹೇಳಬೇಕಾದ್ರೆ ನಾವು ನೋಡ್ತೀವಿ, ಇಂದಿನ ವಾಕ್ಯ ಭಾಗಗಳ ಸನ್ನಿವೇಶ ನಮ್ಗೆ ಏನು ಹೇಳುತ್ತೆ ಅಂದರೆ, ಅಮಾಲೇಕ್ಯರು ಮತ್ತು ಇಸ್ರಾಯೇಲರ ನಡುವೆ ಯುದ್ಧ. ಅಮಾಲೇಕ್ಯರು ಬಹಳಷ್ಟು ಇಸ್ರಾಯೇಲರನ್ನ ಬಾಧೆಪಡಿಸಿರ್ತಾರೆ, ಬಹಳಷ್ಟು ಹಿಂಸೆ ಕೊಟ್ಟಿರ್ತಾರೆ. ಸೊ ಆಗ ಮೊದಲನೇ ಅರಸನಂತ ಸೌಲನ ನಾಯಕತ್ವದಲ್ಲಿ ಯುದ್ಧಕ್ಕೆ ತಿರುಗಿ ಬಂದಾಗ ಅವರು ದೇವರು ಹೇಳ್ತಾರೆ ಪ್ರವಾದಿ ಮೂಲಕವಾಗಿ, ಆ ಸೌಲನಿಗೆ ಹೇಳು, ಯುದ್ಧ ಮುಗಿಯೋ ತನಕನೂ ಯುದ್ಧವನ್ನು ಮಾಡಿ ಅವ್ರನ್ನ ಸೋಲಿಸ್ಬೇಕು ಅಂತ. ದೇವರಿಗೆ ಸ್ತೋತ್ರ. ಆದರೆ ಸೌಲನ್ ಏನು ಮಾಡ್ತಾನೆ, ಯುದ್ಧ ಜಯ ಕಾಣ್ತಿದೆ ಅಂತ ಗೊತ್ತಾದ ತಕ್ಷಣ, ತಾನು ಜಯ ಸಾಧಿಸ್ತೀನಿ ಅಂತ ಗೊತ್ತಾದ ತಕ್ಷಣ ಅವನೇನು ಮಾಡ್ತಾನೆ, ಯುದ್ಧವನ್ನು ನಿಲ್ಲಿಸಿ ಅವ್ರನ್ನ ಲೂಟಿ ಮಾಡಿ ಅವರಿಂದ ಪಶುಗಳನ್ನು ಕುರಿಗಳನ್ನು ಅಷ್ಟು ಮಾತ್ರ ಅಲ್ಲ, ಅನೇಕ ವಿಧವಾಗಿ ಲೂಟಿ ಮಾಡ್ಕೊಂಡು ಬಂದು ತೊಗೊಬಂದಿಟ್ಕೊಂಡಿರ್ತಾನೆ. ಏನಕ್ಕೋಸ್ಕರ ಪಶು ಕುರಿಗಳು ಅಂದರೆ, ಇದು ದೇವರಿಗೆ ಯಜ್ಞ ಸಲ್ಲಿಸೋದಕ್ಕೋಸ್ಕರ ಅಂತ. ಯಜ್ಞ ಸಲ್ಲಿಸೋದಕ್ಕೆ ಅವನು ನಾಳೆ ಶುರು ಮಾಡ್ತಾನೆ. ಇವತ್ತು ದೇವ್ರ ವಾಕ್ಯ ಪ್ರವಾದಿ ಮೂಲಕ ಬರುತ್ತೆ, ನೀನು ಮಾಡೋಂಗಿಲ್ಲ, ಯಾಕೆಂದರೆ ನಿನಗೆ ಏನು ಹೇಳಿತ್ತು, ಯುದ್ಧ ಅವ್ರು ಸೋಲವರೆಗೂ ನೀನು ಯುದ್ಧ ಮಾಡು ನೀನು ಅಂತ ಹೇಳಿತ್ತು, ಬಟ್ ನೀನು ಅದನ್ನು ಮಾಡಿಲ್ಲ. ಅವನು ಹೇಳ್ತಾ ಇದ್ದಾನೆ, ಯುದ್ಧದಲ್ಲಿ ನಾನೇ ಜಯ ಗಳಿಸ್ತಾ ಇದ್ದೆ, ಯುದ್ಧ ನನಗೆ ಜಯ ಸಿಕ್ತು, ಹಾಗಾಗಿ ನಾನು ಇದನ್ನು ಮಾಡಿದ್ದೇನೆ, ಇದನ್ನು ತಂದು ನಿನ್ನ ದೇವರಿಗೆ ಯಜ್ಞವನ್ನು ಅರ್ಪಿಸೋಕ್ಕೋಸ್ಕರವಾಗಿ ಇಟ್ಕೊಂಡಿದ್ದೇನೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ವಾಕ್ಯ ಬರ್ತಾ ಇದೆ, ನೀ ಯಜ್ಞಗಳನ್ನ ಸಮರ್ಪಿಸಬೇಕಾ, ಕುರಿ ಟಗರುಗಳನ್ನ ಸಮರ್ಪಿಸೋದಕ್ಕಿಂತ ವಿಧೇಯತ್ವವೇ ಯೆಹೋವನಿಗೆ ಮೆಚ್ಚುಗೆ ಆದದ್ದು. ಅದಕ್ಕೆ ಸಮುವೇಲನು ಯೆಹೋವನ ವಾಕ್ಯಕ್ಕೆ ವಿಧೇಯನಾದರೆ ಯೆಹೋವನಿಗೆ ಆಗುವ ಸಂತೋಷ ದಹನ ಬಲಿಗಳಲ್ಲಿಯೂ ಯಜ್ಞಗಳಲ್ಲಿಯೂ ಆಗುವುದು. ಯಜ್ಞಕ್ಕಿಂತ ವಿಧೇಯತ್ವವು ಟಗರುಗಳ ಕೊಬ್ಬಿಗಿಂತ ಹಾರೈಸುವಿಕೆಯು ಉತ್ತಮವಾದದ್ದು. ದೇವರಿಗೆ ಸ್ತೋತ್ರ. ಯೆಶಾಯ ಪ್ರವಾದಿ 29:19ನೇ ವಾಕ್ಯ. ದೀನರ ಸಂತೋಷವು ಯೆಹೋವನಲ್ಲಿ ಅಧಿಕವಾಗುವುದು, ಮನುಷ್ಯರಲ್ಲಿ ಬಡವನು ಇಸ್ರಾಯೇಲ್ನ ಪರಿಶುದ್ಧನಲ್ಲಿ ಆನಂದಿಸುವನು. ದೇವರಿಗೆ ಸ್ತೋತ್ರ. ನಾವು ತಗ್ಗಿಸಿಕೊಳ್ಬೇಕು. ದೇವರಿಗೆ ಸ್ತೋತ್ರ. ಯಾವುದನ್ನು ದೇವರು ಮಾಡು ಅಂತಾರೆ ಅದನ್ನು ಮಾಡಬೇಕು, ಯಾವುದನ್ನು ಮಾಡಬೇಡಿ ಅಂತಾರೆ ಮಾಡಬಾರ್ದು ಅದನ್ನು. ದೇವರಿಗೆ ಸ್ತೋತ್ರ. ಅನೇಕ ಬಾರಿ ದೇವರ ಕಾರ್ಯಗಳನ್ನು ಪ್ರಕಟಪಡಿಸಿದ್ದಾರೆ, ಇದನ್ನು ನೀವು ಮಾಡ್ಬೋದು, ಮಾಡಿ ನಾನು ಅನುಮತಿಸಿದ್ದೇನೆ. ಇನ್ನು ಕೆಲವು ಸರಿ ಹೇಳ್ತಾರೆ, ಇದನ್ನು ನೀವು ಮಾಡಬೇಡ್ರಿ, ಇದಕ್ಕೆ ನಾನು ಅನುಮತಿಸಲ್ಲ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಏನನ್ನ ಮಾಡಿ ಅಂತ ಹೇಳ್ತಾರೆ ದೇವರು, ಅದನ್ನು ನಾವು ಮಾಡಬೇಕು. ಮಾಡಬೇಡಿ ಅನ್ನೋದನ್ನ ನಾವು ಮಾಡೋಕ್ಕೆ ಹೋಗ್ಬಾರ್ದು, ಯಾಕೆಂದರೆ ಅದಕ್ಕೆ ಅವರು ಅನುಮತಿಸಿಲ್ಲ ನಮಗೆ. ಸೊ ಹಾಗಾಗಿ ವಿಧೇಯತ್ವ ದೇವರಿಗೆ ಇಷ್ಟವಾದ್ದು ಅಷ್ಟು ಮಾತ್ರ ಅಲ್ಲ, ಅದರಲ್ಲಿ ನಮಗೆ ಸಮಾಧಾನವೂ ಇದೆ, ಆನಂದವಿದೆ, ಆಶೀರ್ವಾದವಿದೆ. ಅವಿಧೇಯರಾಗಿ ನಾವು ಎಷ್ಟೇ ದೇವರಿಗೆ ನಂಬಿಗಸ್ತರ ಇರ್ಬೋದು, ಎಷ್ಟೇ ಕಾಣಿಕೆಗಳನ್ನ ಅರ್ಪಿಸ್ತೇವೆ, ಎಷ್ಟೇ ದೇವರಿಗೆ ಸಂತೋಷ ಪಡ್ತಕ್ಕಂಥ ಕಾರ್ಯವನ್ನು ಅವ್ರಿಗೆ ಅಭಿಷೇಕವನ್ನು ಯಜ್ಞವನ್ನು ನಾವು ಅರ್ಪಿಸ್ತೀವಿ ಅಂದರೂ ಸಹ ಅದು ದೇವರಿಗೆ ಇಷ್ಟ ಇಲ್ಲ, ಅದು ದೇವರಿಗೆ ಒಪ್ಪುವಂಥ ಕಾರ್ಯವಲ್ಲ, ದೇವರು ಅದನ್ನು ಸ್ವೀಕರಿಸೋದು ಇಲ್ಲ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ದೇವರು ಯಾವ ಕಾರ್ಯವನ್ನು ನಮಗೆ ಮಾಡಿ ಅಂತ ಹೇಳ್ತಾರೆ ಆ ಕಾರ್ಯವನ್ನು ಮಾಡೋಣ, ಯಾವುದನ್ನು ಮಾಡಬೇಡಿ ಅಂತಾರೆ ಅದನ್ನು ಮಾಡೋದು ಬೇಡ. ದೇವರಿಗೆ ಸ್ತೋತ್ರ. ಸೊ ಆಗ ದೇವರಿಗೆ ಅದು ಇಷ್ಟವಾಗುತ್ತೆ, ಅಷ್ಟು ಮಾತ್ರ ಅಲ್ಲ ಅದನ್ನು ಮೆಚ್ಚುತ್ತಾರೆ, ಅದನ್ನು ಅಷ್ಟು ಮಾತ್ರ ಅಲ್ಲ ಆಶೀರ್ವದಿಸ್ತಾರೆ. ಅಲ್ಲಿ ಆಶೀರ್ವಾದ ಅಭಿವೃದ್ಧಿ ಇರುತ್ತೆ, ಅಷ್ಟು ಮಾತ್ರ ಅಲ್ಲ ಆತನ ಹಸ್ತ ನಮ್ಮ ಸಂಗಡ ಇದನ್ನು ನಡೆಸುವಂಥದ್ದಾಗಿರುತ್ತೆ. ದೇವರಿಗೆ ಸ್ತೋತ್ರ. ನಾವು ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತ ನ್ಯಾಯಾಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಿಮ್ಮ ಸಂಗಡ ಮಾತಾಡುವಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ.
ಯಜ್ಞಕ್ಕಿಂತ ವಿಧೇಯತ್ವವನ್ನೇ ನೀವು ಮೆಚ್ಚುವವರಾಗಿದ್ದೀರಾ. ಹಾಗಾಗಿ ಕರ್ತನೇ ಯೇಸಪ್ಪ, ನಾವೇನೇನೋ ಮಾಡಿ ನಿಮ್ಮನ್ನು ಮೆಚ್ಚಿಸ್ತೇವೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಂಬಿಗಸ್ತರಾಗಿ ನಿನ್ನ ಕಾರ್ಯಕ್ಕೆ ವಿಧೇಯರಾಗಿ, ನಿನ್ನ ಚಿತ್ತಕ್ಕೆ ವಿಧೇಯರಾಗಿ, ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ, ನೀವು ಮಾಡೇನದನ್ನು ನಾವು ಮಾಡಿ, ನೀವು ಮಾಡಬೇಡ ಅನ್ನೋದನ್ನು ಮಾಡಿದೆ ವಿಧೇಯರಾಗೋದ್ರ ಮೂಲಕವಾಗಿ ನಿಮಗೂ ಇಷ್ಟ ಆಗುತ್ತೆ, ನಿಮಗೂ ಮಹಿಮೆ ಆಗುತ್ತೆ, ನಮಗೂ ಆಶೀರ್ವಾದವಾಗಿರುತ್ತೆ. ನಿಮ್ಮ ಸಂರಕ್ಷಣೆ, ಆದರಣೆ, ಸಹಾಯ ನಮ್ಮ ಸಂಗಡ ಇರುತ್ತೆ. ಅದಕ್ಕಾಗಿ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಅಪ್ಪ, ಅವರು ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತೆ ದೇವರು ನಮ್ಮ ಜೀವನ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.